ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಲೆ ಭಾರಿ ಕುಸಿತ ಕಂಡಿದೆ. ಕೊಪ್ಪಳ ಮಾರುಕಟ್ಟೆಗೆ ಅಪಾರ ಮೆಕ್ಕೆಜೋಳ ರವಾನೆಯಾಗ್ತಾ ಇದೆ. ಆದರೆ ಖರೀದಿ ಕೇಂದ್ರ ಮಾತ್ರ ಇನ್ನೂ ಆರಂಭ ಆಗದೇ ಇರೋದ್ರಿಂದ ರೈತರಿಗೆ ಬಹಳಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಕ್ವಿಂಟಲ್ಗೆನೆ ಕೇವಲ 1700 ರಿಂದ 1800 ರೂಪಾಯಿ ದರ ಇದೆ. ಎಪಿಎಂಸಿಗೆ ಈಗಾಗಲೇ 6 ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ರವಾನೆಯಾಗಿದೆ. ಈ ಬಾರಿ 1.65 ಲಕ್ಷ ಹೆಕ್ಟೇರ್ನಲ್ಲಿ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ತೆರೆಯುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಆದರೂ ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರ ಇನ್ನೂ ಪ್ರಾರಂಭ ಆಗಿಲ್ಲ. ಮಾರುಕಟ್ಟೆಗೆ ಮಾತ್ರ ಅಪಾರ ಪ್ರಮಾಣದಲ್ಲಿ ಮೆಕ್ಕೆಜೋಳ ರವಾನೆ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳದ ದರ ಪಾತಾಳಕ್ಕೆ ಇಳಿದಿದೆ. ಪ್ರತಿ ಕ್ವಿಂಟಲ್ಗೆ 1700 ರಿಂದ 1800 ರೂಪಾಯಿ ಇರುವಂತಹ ಮೆಕ್ಕೆಜೋಳದ ಬೆಲೆ ಇನ್ನು ಕೊಪ್ಪಳ ಎಪಿಎಂಸಿಗೆ ಬಂದಿರೋದು 6 ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ. ಕಳೆದ ವರ್ಷ ಮಾರುಕಟ್ಟೆಗೆ 15.57 ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಇತ್ತು. ಆದರೆ ಕಳೆದ ವರ್ಷ ಸರಾಸರಿ ಕ್ವಿಂಟಲ್ಗೆನೆ 2290 ರೂಪಾಯಿಗೆ ಮೆಕ್ಕೆಜೋಳ ಮಾರಾಟವಾಗಿತ್ತು. ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ. ಕಳೆದ ತಿಂಗಳ ನಮಗೆ 2300-400 ರೂಪಾಯಿ ಬೆಲೆ ಇತ್ತು. ಈ ಸಲ ಈಗ ನಮಗೇನೈತೆ 1100-200-300 ರೂಪಾಯಿ ಬೆಲೆ, 1500 ತನ ಅಷ್ಟೇ ಮಾರಾಟ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ. ರೈತರಿಗೆ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದ್ದು ಖರ್ಚು ಆಯ್ತು. ಒಂದು ಎಕರೆಗೆ 30-40 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗೆ ಬೆಲೆ ಇಲ್ದಂತಾಗೈತಿ. ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ 2400 ರೂಪಾಯಿ ಘೋಷಣೆ ಮಾಡಿದ ಅದರ ರೇಟ್ಗೆ ಆದ್ರೂ ಖರೀದಿ ಕೇಂದ್ರ ತೆರೆದು ಅನುಕೂಲ ಮಾಡಬೇಕು ಅಂತ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ. ಲಾಸ್ಟ್ ಇಯರ್ 2024-25ರಲ್ಲಿ ಮೆಕ್ಕೆಜೋಳ ಆವಕ ನಮಗೆ 15,73,000 ಆವಕ ಇತ್ತು. ರೇಟ್ ಬಂದು ಮಾಡೋ ರೇಟು 2290 ರೂಪಾಯಿ ಇತ್ತು. ಅದೇ ಈ ವರ್ಷಕ್ಕೆ 2025-26ಕ್ಕೆ ಇಂದಿವರೆಗೂ ನವೆಂಬರ್ 24ರವರೆಗೂ ಈಗಾಗಲೇ 5,79,000 ಕ್ವಿಂಟಲ್ಸ್ ಆವಕ ಇದೆ. ರೇಟು 2000 ಒಳಗಿದೆ, 1800 ರಿಂದ 1900 ತನಕ ಇದೆ.